ಸೆಂಟ್ರಿಂಗ್ ಹೊಡೆಯೋದು ಎಷ್ಟು ಕಷ್ಟ ಅಂದರೆ ನೋಡಿರಿ, ವಿತೌಟ್ ಸಪೋರ್ಟಿಂದ ಅಷ್ಟು ಮೇಲಿಂದ ಹೊಡಿಬೇಕು. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ನಮ್ಮದೊಂದು ಒಂದು ಮೋಲ್ಡಿಗೆ ರೆಡಿಯಾಗಿದೆ. ಅದ್ರ ಮೇಲೆ ಮಡ್ಡಿ ಹಿಡಿಬೇಕು. ಫ್ರಂಟ್ 2 ಕಾಲಮು, ಟೋಟಲಾಗಿ ಅದು 30-40 ಸೈಟು. 2 ದಿನ ಆಯಿತು ಸೆಂಟ್ರಿಂಗ್ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿ. 2 ದಿನಕ್ಕೆ ಮುಗಿಸಿದ್ದಾರೆ. ಮನುಷ್ಯನ ಜೀವನ ಎಷ್ಟು ಕಷ್ಟ ಅಂದರೆ ನೋಡ್ರಿ, ಕಾಲಲ್ಲಿ ತೂತು ಬಿದ್ದರು ಸಿಮೆಂಟಲ್ಲಿ ಇಳಿದು ಮಡ್ಡಿ ಕಲಿಸ್ತಾರೆ. 2 ಫ್ಲೋರ್ ಮೇಲೆ ಸಾಹೇಬ್ರೆ ಹಾಕ್ಯಂದು ಪ್ಲಾಸ್ಟಿಂಗ್ ಮಾಡ್ತಾರೆ. ನಿಜ ತುಂಬ ಕಷ್ಟಪಡ್ತಾರೆ ಗಾರೆ ಕೆಲಸರಂದರೆ. ಎಷ್ಟೋ ಸಲ ಕಾಲು ತೂತು ಬೀಳ್ತವೆ, ಕೈ ತೂತು ಬೀಳ್ತವೆ, ಸಣ್ಣ ಪುಟ್ಟ ಗಾಯಗಳು ಡೈಲಿ ಆಗ್ತಾನೆ ಇರ್ತವೆ. ಆದರೂ ನಾವು ಗಾರೆ ಕೆಲಸದಾಗ ಅವನ್ನೆಲ್ಲ ತಲೆ ಕೆಡಿಸ್ಕೊಳಕ್ಕಾಗಲ್ಲ. ಹೊರಗೆ ಪ್ಲಾಸ್ಟಿಂಗ್ ಮಾಡ್ತಾಯಿದ್ದರಿಂದ ಅದು ಕೆಲಸ ಜಾಸ್ತಿ ಓಡಲ್ಲ. ಲಿಮಿಟೆಡ್ ಲೇಬರ್ಗಳ್ನ ಇಟ್ಕೊಂಡು ಸಾರ್ವೆ ಹಾಕ್ಕೊಂಡು ನೀಟಾಗಿ ಒಳ್ಳೆ ಫಿನಿಶಿಂಗ್ ಮಾಡಿಕೊಂಡು, ಫಿನಿಶಿಂಗ್ ಮಾತ್ರ ತುಂಬ ಅದ್ಭುತವಾಗಿ ಬರ್ತಾಯಿದೆ. ಇಬ್ಬರು ಗಾರೆಯರು ಒಂದು ಫ್ಲೋರ್ನ ಕಂಪ್ಲೀಟ್ ಮಾಡ್ತಾರೆ. ಇನ್ನೊಂದು ದಿನ ಅದೇ ಇಬ್ಬರು ಗಾರೆಯರು ಕೆಳಗೆ ಫ್ಲೋರ್ನ ಕಂಪ್ಲೀಟ್ ಮಾಡ್ತಾರೆ. ಹಂಗಾದರೆ ಫಿನಿಶಿಂಗ್ ತುಂಬ ಚೆನ್ನಾಗಿರುತ್ತೆ. ಕೆಲಸ ನೀಟಾಗಿರ್ಬೇಕಂದ್ರೆ ನಾವು ತುಂಬ ಅರ್ಜೆಂಟ್ ಮಾಡೋಕ್ಕೆ ಹೋಗಬಾರ್ದು. ನಿಧಾನಕ್ಕಾಗಲಿ ನೀಟಾಗಿ ಮಾಡಿದರೆ ನಮ್ಗೆ ಕೆಲಸ ಕೊಟ್ಟವ್ರು ಕೂಡ ತುಂಬ ಸಮಾಧಾನವಾಗಿ 2 ದಿನ ವರ್ಕ್ ಮಾಡಿ ಒಂದು ಸೈಡ್ ಕಂಪ್ಲೀಟ್ ಆಗುತ್ತೆ. ಇನ್ನೂ 2 ದಿನ ವರ್ಕ್ ಮಾಡಿದ್ರೆ ಇನ್ನೊಂದು ಸೈಡ್ ಕಂಪ್ಲೀಟ್ ಆಗುತ್ತೆ. ಇದೇ ಥರ ನಾವು ಕಂಟಿನ್ಯೂ ಆಗಿ 2 ದಿನಕ್ಕೆ ಒಂದೊಂದು ಇಟ್ಟು ಕಂಪ್ಲೀಟ್ ಮಾಡ್ತೀವಿ. ತುಂಬ ಅದ್ಭುತವಾಗಿ ಮಾಡಿದ್ದೀವಿ ಫ್ರೆಂಡ್ಸ್. ಪ್ಲಾಸ್ಟಿಂಗ್ ಎಲ್ಲ ಅದು ಫುಲ್ ಕಂಪ್ಲೀಟ್ ಮಾಡಿದ್ಮೇಲೆ ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ. ಈ ಭೂಮಿ ಮೇಲೆ ಎಲ್ಲ ಕೆಲಸಕ್ಕಿಂತ ಕಷ್ಟವಾದ ಕೆಲಸ ಅಂದರೆ ಗಾರೆ ಕೆಲಸ. ಆದರೂ ಜನ ಎಲ್ಲ ಗಾರೆ ಕೆಲಸಕ್ಕೆ ಯಾಕೆ ಹುಡ್ಕೊಂಬರ್ತಾರಂದರೆ ಅದು ಕರೆಕ್ಟು ವಾರ ಪೇಮೆಂಟ್ ಸಿಗುತ್ತೆ. ಯಾವಾಗ ಬೇಕೋ ಅವಾಗ ರಜೆ ಹಾಕ್ಬೋದು. ಯಾವಾಗ ಬೇಕಾದರೂ ನಮಗೆ ಕೆಲಸಕ್ಕೆ ಹೇಳಿ ಬಿಟ್ಟು ಹೋಗ್ಬೋದು. ನಮ್ಮನ್ನು ಯಾರೂ ಕೇಳಲ್ಲ. ನಾವು ಮಾಡ್ತಾರೆ ಬಿಲ್ಡಿಂಗು ಡೂಪ್ಲೆಕ್ಸು ಫ್ರಂಟ್ ಸೈಡ್ ಮಾಡ್ತಾಯಿದ್ವಿ. ಫ್ರಂಟ್ ಸೈಡ್ ಒಳ್ಳೆ ಫಿನಿಶಿಂಗ್ ಕೊಟ್ಟು ಒಂದು ಪಟ್ಟಿ ಕೊಟ್ಟರೆ ತುಂಬ ಅದ್ಭುತವಾಗಿ ಕಾಣುತ್ತೆ. ಫುಲ್ಲು ಫಿನಿಶಿಂಗ್ ಆದಮೇಲೆ ನೋಡೋಣ ಫ್ರೆಂಡ್ಸ್.